ಸ್ವಾಗತ. ನಾವಿವತ್ತೊಂದು ಹೊಸ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ನಮ್ಮ ಅಯ್ಯಪ್ಪ ಮಂದಿರದ ವ್ಲಾಗನ್ನು ನೀವು ಇದಕ್ಕಿಂತ ಮುಂಚೆ ನೋಡಿರ್ತೀರ. ಸೊ ನಮ್ಮ ಅಯ್ಯಪ್ಪ ಮಂದಿರದ ಟ್ರಸ್ಟ್ ಕಡೆಯಿಂದ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸೊ ಅದರದ್ದು ಒಂದು ಡೀಟೇಲ್ಸ್ ಒಂದು ನಿಮಗೆ ಕೊಡುವ ಅಂತ ನಾವು ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಬನ್ನಿ ಹಾಗಾದರೆ ಆ ವಿಷಯ ಏನು ಅಂತ ನೋಡ್ಕೊಂಡು ಬರುವ. ನಮಗೆ ಮೊನ್ನೆ ನಮ್ಮ ಪಕ್ಕದ ಊರಿದ್ದೇ ಒಂದು ಕರೆ ಬರುತ್ತೆ. ಒಂದು ತುಂಬ ಕಷ್ಟದಲ್ಲಿದ್ದಾರೆ. ಒಬ್ಬರು ತಾಯಿ ಮತ್ತು ಮಗಳು ಇಬ್ಬರೇ ಇರೋದು ಮನೆಯಲ್ಲಿ. ಹಾಗಾಗಿ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಆರೋಗ್ಯ ಪರಿಸ್ಥಿತಿ ಹಾಗೆಯೇ ಅವರಿಗೆ ಆರ್ಥಿಕ ಪರಿಸ್ಥಿತಿ ಎಲ್ಲ ಹದಗೆಟ್ಟಿದೆ. ಹಾಗೆಯೇ ಅದರ ಜೊತೆ ಒಂದು ಆ ಮನೆ ಕೂಡ ಕುಸಿಯುವ ಹಂತದಲ್ಲಿ ಉಂಟು ಅಂತ ನಮಗೆ ಕರೆ ಬರುತ್ತೆ. ಸೊ ಹಾಗಾಗಿ ನಮ್ಮ ತಂಡವು ಅಲ್ಲಿ ಹೋಗಿ ನೋಡಿದಾಗ ಆ ಮನೆಯ ಪರಿಸ್ಥಿತಿ ಹೀಗಿತ್ತು. ತಿಂಗಳು 500,000 ರೂಪಾಯಿ ಹೋದು ಬಿಳಿ ರಕ್ತ ಕಡಿಮೆ ಇಂಕು ಅಂಚ ಬೊಕ್ಕ ದಾದ ಬಂಡ ಇಂಕಲನ ಇಲ್ಲು ಬೂರಿಯರ ಮುಟ್ಟ ಆಗ್ತದೆ ಬೊಕ್ಕ ಇಲ್ಲದಂದು ಬರ ಸರಿ ಇಜ್ಜಿ ಏನ ಇಂಕಳಿಗೆ ಅಯ್ಯವಾಜ್ ಪುರುಷ ಅಂಚ ಮುಲ್ಪನೆ ಉಯ್ತ ಏನ್ ಪುಟ್ಟದನೇ ಇಲ್ಲಡೆ ದಾದ ಬಂಡೆ ಏನು ಅಜ್ಜಿ ಮಾಮು ದೊಡ್ಡಮ್ಮ ಮಸ್ತ್ ಜನ ಇಂಕಳು ಇತ್ತ ಮುಂಚೆ 4-5 ಜನ ಡಬಲ್ 3 ಜನ ತೀರ್ದು ಬೇರು ಇತ್ತೆ ಆನ್ಲೈ ನಮ್ಮಲ್ಲ ಮಾತ್ರ ಒಪ್ಪುದು ಇಂಕ ಎಂಕ್ಲಿಗೆ ಮಸ್ತ್ ಕಷ್ಟ ಮಸ್ತ್ ಕಷ್ಟ ಇಂಕ ಬೀಡಿ ಕಟ್ಟೆ ಎಲ್ಲ ತೀರುಜಿ ಕಟ್ಟುಂತೆ ಹಣ ಇತ್ತೊಂದು ಚೂರು ಬೀಡಿ ಕಟ್ಟೆ ಎಲ್ಲ ಬರ ಬಂಗಪ್ಪ ಹುಷಾರಿದ್ದ ಅಂದವಳ ನಮ್ಮಗ ದಾರ ಬೇಲೆ ಅನ್ಪುಜರಿ ಇಲ್ಲ ಅಡಿಗೆ ಮಾತ್ರ ಮಲ್ಲ ಕಂಚ ಅಯ್ಯಪ್ಪ ಸೇವಾ ರಾಮನಗರ ಬೆಂಜನ ಬದವರಪ್ಪು ಎಂಕಲೆಲ್ಲ ಇಲ್ಲ ನುತ್ತೋದು ಸಹಾಯ ಮಲ್ಪ ಪಂಡದು ಎಂಗ್ಲ ಪರಿಸ್ಥಿತಿ ಪಂಡ ಕಂಚ ಪಂಡದು ಎಂಗ್ಲಿಗೆ ಇದು ಸಹಕಾರ ಮಲ್ಪ ಪಂತೀರು. ನಮ್ಮ ಅಯ್ಯಪ್ಪ ಸ್ವಾಮಿ ಕೃಪೆಯಿಂದ ನಮ್ಮ ಮಂದಿರದ ಮೊದಲ ಸೇವಾ ಯೋಜನೆ ಆರಂಭವಾಗಿದೆ. ಒಂದು ಬಡ ಮನೆ, ಅಲ್ಲಿ ವಯೋವೃದ್ಧ ತಾಯಿ ಮತ್ತು ಮಗಳು ಇಬ್ಬರು ಅಶಕ್ತರಾಗಿದ್ದಾರೆ. ತಾಯಿ ವಯಸ್ಸಿನಿಂದ ದುರ್ಬಲ, ಮಗಳು ಆರೋಗ್ಯ ಸರಿಯಿಲ್ಲದ ಕಾರಣ ಮದುವೆಯೂ ಆಗಿಲ್ಲ. ಅವರ ಮನೆ ಈಗ ಕುಸಿಯುವ ಹಂತದಲ್ಲಿದೆ. ಮಳೆಯಾಗುತ್ತಲೇ ಗೋಡೆಗಳು ಬಿರುಕು ಬಿಟ್ಟು ನೀರು ಒಳಬೀಳುತ್ತದೆ. ಆದರೂ ಅವರು ಅಯ್ಯಪ್ಪನ ನಂಬಿಕೆಯಿಂದ ಬದುಕುತ್ತಿದ್ದಾರೆ. ನಮ್ಮ ಮಂದಿರದ ಸದಸ್ಯರು ಈ ತಾಯಿ ಮತ್ತು ಮಗಳಿಗೆ ಹೊಸ ಮನೆ ಕಟ್ಟಿ ಕೊಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈ ದೈವಿಕ ಕಾರ್ಯವನ್ನು ಪೂರ್ಣಗೊಳಿಸಲು ನಿಮ್ಮ ಸಹಕಾರವೂ ಅಗತ್ಯ. ನೀವು ನೀಡುವ ಸಹಾಯ ಅವರ ಜೀವನದಲ್ಲಿ ಬೆಳಕು ತರಬಲ್ಲದು. ವಿಡಿಯೋದಲ್ಲಿ ಕೆಳಗೆ ಸ್ಕ್ಯಾನರ್ ಕೋಡ್ ಇದೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಿ. ಪ್ರತಿಯೊಂದು ರೂಪಾಯಿಯು ಆ ತಾಯಿ ಮತ್ತು ಮಗಳ ನಗುವಿಗೆ ಕಾರಣವಾಗುತ್ತದೆ. ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದದಿಂದ ನಾವು ಎಲ್ಲರೂ ಸೇರಿ ಈ ಮನೆಗೆ ಹೊಸ ಬುನಾದಿ ಹಾಕೋಣ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ.